ಈ ಸ್ಮೆಲ್ ನೋಡ್ಬಿಟ್ಟೆ ಹೊಟ್ಟೆ ಹಸಿತಾ ಇದೆ ನನಗೆ. ಏಯ್ ಇವಾಗಲ್ಲ ಅಂತ ಹೇಳ್ತಾ ಇದೀನಿ ಮತ್ತೆ ಮತ್ತೆ. ಅಯ್ಯೋ ಇದೆಲ್ಲ ಆಗ್ಬಾರ್ದು. ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಯಾವ್ದು ಹಾಕ್ಬೇಕು ಹಾಕ್ಬಾರ್ದು ಅಂತಾನೆ ಗೊತ್ತಾಗಲ್ಲ. ಕಟ್ ಮಾಡಿ ಕಟ್ ಮಾಡಿ. ಟೈಮ್ ಕರೆಕ್ಟಾಗಿ 2 ಆಗಿದೆ. ಬನ್ನಿ ಶಾಲಿನಿ ಏನು ಮಾಡ್ತಾ ಇದ್ದಾರೆ ನೋಡೋಣ. ಫೋಟೋ ಏನು ಮಾಡೋಣ ಅಂತ ಇದ್ದೀರಾ ಇವತ್ತು? ಇವತ್ತೇನು ಮಾಡಲಿದ್ದು, ಅಮ್ಮ ಇಲ್ಲದೆ ನನ್ನ ಅವಸ್ಥೆ ಯಾರಿಗೂ ಬೇಡ. ಅಮ್ಮ ಇದ್ದಿದ್ರೆ ಪಾಪ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎದ್ದು ಎಲ್ಲ ಮಾಡಿ ಎಲ್ಲ ಮಾಡ್ತಾಯಿದ್ರು. ಈಗ ಅಮ್ಮ ಇಲ್ಲ, ಸೊ ಬೆಳಗ್ಗೆ ಎದ್ದೇಳಕ್ಕೆ ನಂಗೆ ಆಗಲ್ಲ. ಸೊ ಬೆಳಗ್ಗೆ ಹೇಳೋ ಕ್ಯಾಟಗರಿ ನಂದಲ್ಲ. ಸೊ ಈಗ ನಾನು ಬೆಳಗ್ಗೆಗೆ ಅಂತ ನಮ್ಮ ಮಮ್ಮಿ ಮಾಡೋ ಹುಳಿಯನ್ನು ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಹೆಂಗೆ ಮಾಡೋದು ಹುಳಿಯನ್ನು. ನಮ್ಮ ಮಮ್ಮಿ ಏನಂತಾರೆ ಗೊತ್ತೋದಕ್ಕೆ, ಮಮ್ಮಿ ಸ್ಪೆಷಲ್ ರೆಸಿಪಿ ಹುಳಿಯನ್ನು. ಇಂಗ್ಲೀಷಲ್ಲಿ ಪುಳಿಯೋಗರೆ, ಹೋಮ್ ಮೇಡ್ ಪುಳಿಯೋಗರೆ. ಐ ಶೋ ಯು. ಏನಾಗಬೇಕು ಮರ್ತೋದ್ನಲ್ಲ. ನಾನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊತೀನಿ. ಒಂದು ನಿಮಿಷ ಇರಿ, ನಾನು ಫಸ್ಟು ಎಲ್ಲ ರೆಡಿ ಮಾಡ್ಕೊತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ಈಗಲೇ ಹೇಳಿದ್ರೆ ನಿಮಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ ಏನೇನು ಹಾಕಬೇಕು ನೆಕ್ಸ್ಟ್ ಅಂತ. ವೇಟ್ ಫಾರ್ 2 minutes. 2 minutesಲ್ಲಿ ಆಗ್ಬಿಡುತ್ತಾ? 2 minutesಲ್ಲಿ ಆಗಲ್ಲ. 2 minutesಲ್ಲಿ ಐಟಮ್ ಏನೇನು ಬೇಕು ಎತ್ತಿಟ್ಕೋತೀನಿ. ಫಸ್ಟ್ ಸಾಸಿವೆ ಬೇಕು, ಕರೆಕ್ಟ್. ಇದಕ್ಕೆ ಸಿಂಪಲ್, ಜಾಸ್ತಿ ಏನು ಬೇಡ, ಎಲ್ಲ ಕಮ್ಮಿ ಐಟಮ್ಸಲ್ಲಿ ಮಾಡೋಂಥದ್ದು ಅಷ್ಟೇ. ಆಯಿಲ್ ಬೇಕು, ಇಂಪಾರ್ಟೆಂಟ್. ನೀನು ಆಲ್ರೆಡಿ ರಾತ್ರಿ 2 ಗಂಟೆ ಆಗಿದೆ. 2 ಗಂಟೆ. ಯಾರಾದರೂ 2 ಗಂಟೆಗೆ ಹುಳಿಯನ್ನು ಮಾಡಿದ್ದೀರಾ ಇದಕ್ಕಿಂತ ಮುಂಚೆ? ಹುಳಿಯನ್ನು ನಾನು ಮಾಡಿ ತೋರಿಸ್ತೀನಿ. ಹುಳಿಯನ್ನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಇವಾಗಲ್ಲ, ಬೆಳಿಗ್ಗೆ. ಈಗ ತಿನ್ನಂಗಿಲ್ವಾ? ಇವಾಗ ಟೇಸ್ಟ್ ಮಾಡ್ಬೋದು ಅಷ್ಟೇ, ತಿನ್ನಕ್ಕಾಗಲ್ಲ ಅಷ್ಟೇ, ಬೇರೆ ಮಾಡು. ಬೆಳ್ಳುಳ್ಳಿ ಲಾಸ್ಟ್ ಟೈಮ್ ಮಾಡಿದ್ರೆ ಇದು ಅಥವಾ ಇದೇ ಫಸ್ಟ್ ಟೈಮ್? ಯಾವಾಗಲೂ ಮಾಡ್ತೀನಲ್ಲ, ಅಮ್ಮ ಇಲ್ಲದಿರ್ಬೇಕಾದ್ರೆ ಬರೋ ಫಸ್ಟ್ ರೆಸಿಪಿನೇ ಹುಳಿಯನ್ನ. ಅದು ಬ್ರೇಕ್ಫಾಸ್ಟಿಗೆ. ಅದು ಪುಳಿಯೋಗರೆ. ಅದು ಜಾಸ್ತಿ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಮ್ಯಾಗಿ ಥರ ಈಸಿ ಆಗಿಬಿಡುತ್ತೆ. ರೈಸ್ ಮಾಡ್ಕೊಂಡು ಕಲ್ಸ್ಕೊಂಡು ತಿನ್ಬಿಡೋದು ಅಷ್ಟೇ. ಸೂಪರ್. ಪುಟ್ಟು, ಈ ಬಾಣಲಿ ಓಕೆನಾ? ವಿಡಿಯೋ ಮಾಡಕ್ಕೆ ಚೆನ್ನಾಗಿ ಕಾಣುತ್ತಾ? ಓಹೋ, ವಿಡಿಯೋ ಮಾಡಕ್ಕೆ. ಅಯ್ಯೋ ಇದೆಲ್ಲ ಹಾಕ್ಬಾರ್ದು. ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಯಾವ್ದು ಹಾಕ್ಬೇಕು ಹಾಕ್ಬಾರ್ದು ಅಂತಾನೆ ಗೊತ್ತಾಗಲ್ಲ. ಕಟ್ ಮಾಡಿ. ಇದೇ ಹಾಕೋದು ನಾನು ಗ್ಯಾರಂಟಿ. ಇದಂತೂ ಮಿಸ್ ಮಾಡಲ್ಲ. ನೋಡಿ, ಪಾತ್ರೆನೂ ಚೆಕ್ ಮಾಡಿ ಹಾಕ್ತಾ ಇದ್ದಾರೆ, ವಿಡಿಯೋ ಬರುತ್ತೆ ಅಂತ. ಈ ಪಾತ್ರೆ ಓಕೆ ಅಲ್ವಾ ಗೈಸ್? ಶಾಲಿನಿ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ. ಏನು ಬ್ಯುಸಿ ಇಲ್ಲ, ನಿಮಗೆ ತೋರಿಸ್ತೀನಿ ಏನೇನು ಮಾಡ್ತೀನಿ. ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಾನೂ ಇಲ್ಲ ಅವರು, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಹೊಟ್ಟೆ ಹಸಿತಾ ಇದೆ ನನಗೆ. ಯಾರು ಹೇಳಿದ್ ಇವಾಗ ಅಂತ? ಇವಾಗ ತಿನ್ನಂಗೆ ಇಲ್ವಾ? ಇವಾಗ ಟೇಸ್ಟ್ ಅಷ್ಟೇ, ಇವಾಗ ಎಲ್ಲಿಂದ ತಿಂತೀರಾ? ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಕ್ಕೆ ಒಂದು ಪ್ಲೇಟ್ ಬರುತ್ತಾ ಟೇಸ್ಟ್ ಮಾಡಕ್ಕೆ? 1 ಪ್ಲೇಟ್ ಅಲ್ಲ, 1 ಸ್ಪೂನ್. 1 ಸ್ಪೂನ್ 2 ಗಂಟೆಗೆ ಇಷ್ಟೆಲ್ಲ ಕಾದು. ಏನ್ ಮರ್ತೆ ಏನೋ ಫುಲ್ ಡೀಪಾಗಿ ಎಲ್ಲ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇರಿಬಿಟ್ಟು ಏನಷ್ಟು ಅರ್ಜೆಂಟ್ ಮಾಡ್ತಿದ್ರಲ್ಲ. ನಾನು ನೀಟಾಗಿ ವ್ಯೂವರ್ಸ್ಗೆಲ್ಲ ನೀಟಾಗಿ ಸ್ವಲ್ಪ ಎಲ್ಲ ನೀಟಾಗಿ ಸೆಟಪ್ ಮಾಡಿ ತೋರಿಸ್ತಾನೆ. ಹಿಂಗೆ ಗಜಿ ಬಿಜಿ ತೋರಿಸ್ರಿ ಯಾರು ನೋಡ್ತಾರೆ? ಸರ್ಪ್ರೈಸ್ ಅಲ್ಲ, ಕಡಿಬಿಡಿ ಹಿಂಗೆಲ್ಲ ಗಜಿ ಬಿಜಿ ಎಲ್ಲ ತೋರಿಸ್ಬಾರ್ದು. ಚೆನ್ನಾಗಿರೋ ತೋರಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಚೆನ್ನಾಗೇ ಇದ್ದೀರಾ ಬಿಡಿ ನೀವು. ನಾನ್ ಚೆನ್ನಾಗಿರೋದಲ್ಲ, ಇದೆಲ್ಲ ನೀಟಾಗಿ ಸೆಟಪ್ ಮಾಡಿ ಆಮೇಲೆ ತೆಗಿಬೇಕು ಅಂತ ಹೇಳ್ತೀರ. ಪುಟ್ಟು, ನೀವು ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡೋ ಬದಲು ನಾವು ಒಂಚೂರು ಹೆಲ್ಪ್ ಮಾಡಿ, ಬೇಗ ಆಗುತ್ತೆ. ಏನು ಹೆಲ್ಪ್ ಮಾಡಬೇಕು ಹೇಳಿ? ಬೇಗ ನಿದ್ದೆ ಮಾಡೋಣ, ನಾವು ನಿದ್ದೆನೂ ಬರ್ತಾ ಇದೆ. ಇದನ್ನ ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬನ್ನಿ, ನೆಕ್ಸ್ಟ್ ಕೆಲಸ ಹೇಳ್ತೀನಿ ಆಮೇಲೆ. ಅಯ್ಯೋ ಹೋಗಿ. ಶ್ವರಾ ಏನು ಹೋಗಿ, ಅದನ್ನು ಮಾಡಬೇಡಿ. ಮಾಡಬಹುದು 2-3 ಕೆಲಸ ಅಷ್ಟಕ್ಕೆ ಓವರಾಕ್ಟ್ ಮಾಡೋದು. ಆಯ್ತು, ಕೊಡಿ ಹೋಗಿ ಇಟ್ಬಿಟ್ಟು ಬನ್ನಿ ಆ ಫ್ರಿಜ್ಜಲ್ಲಿ. ನಾನು ಇವಾಗ ತೋರಿಸ್. ಸೌಂಡ್ ಇಲ್ಲೇನೆ ಟಿವಿ ನೋಡ್ತಾ ಇದೀವಿ. ಆಯ್ತಾ ಪುಟ್ಟು, ರೆಡಿನಾ? ಅಯ್ಯೋ ರೆಡಿ ಆದರೆ ಸಾಂಬಾರು ಕೊಡ್ರಿ. ಅಮ್ಮ ಇಲ್ಲಿ ಸೇರೋ ಗೊತ್ತಾಗ್ತಾ ಇಲ್ಲ. ಅಮ್ಮಗೆ ಇಷ್ಟೊತ್ತಿಗೆಲ್ಲ ಫೋನ್ ಮಾಡೋ ಐಡಿಯಾ ಇದೆಯಾ? ಅಮ್ಮನಿಗೆಲ್ಲ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಅಷ್ಟೇ. ಪಾಪ ಇವಾಗ ಅಷ್ಟೇ ಮಲ್ಕೊಂಡಿರ್ತಾರೆ ನೋಡಿ. ಅಮ್ಮ ಇಲ್ಲ ಏನು ಕಷ್ಟ ಅಂತ ನಮಗೆ ಅದೆಲ್ಲ ಹೇಳಿದ್ರು. ಇಲ್ಲೇ ಇಟ್ಟಿದ್ದೀನಿ ಅಂತ ಚಿಲ್ಲಿ ಪೌಡರ್. ಹಿಂಗೆ ಅಪರೂಪಕ್ಕೆ ಅಡುಗೆ ಮನೆಗೆ ಬಂದರೆ ಐಟಮ್ಸ್ ಎಲ್ಲೆಲ್ಲಿದೆ ಅಂತ ಹುಡುಕ್ಬೇಕು. ಅದಕ್ಕೆ ವಾರಕ್ಕೆ ಒಂದ್ಸಲ ಅಟ್ಲೀಸ್ಟು ಏನಾದರೂ ಮಾಡಬೇಕು. ಇವಾಗ ಗೊತ್ತಾಯ್ತಾ? ನನಗೆ ಅವಾಗ ಈ ಥರ ಏನಾದರೂ ಮಾಡ್ಕೊಡ್ತಾ ಇದ್ದೀವಿ. ನನಗಲ್ಲ, ನೀವು ಹೇಳಿದ್ ನಾನು, ನೀವು ಹಿಂಗೆ ಮಾಡ್ಕೊಡಿ ಅಂತ. ಅಮ್ಮನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ನೀವು ಅಡುಗೆ ಕಲೀರಿ. ನನಗೆ ಸಾಂಬಾರು ಪುಡಿ ಬಿಟ್ಟರೆ ಬೇರೆ ಎಲ್ಲ ಎಲ್ಲಿದೆ ಗೊತ್ತು.
ಪೌಡ್ರು. ದಿಸ್ ಈಸ್ ಬೀಯಿಂಗ್ ಕ್ಲೇವರ್. ಏನು ಕೊಟ್ಟು ಎಲ್ಲ ಇದು ಇಲ್ಲ ಇದೆಯಾ? ಅಯ್ಯೋ ಆಫ್ ಮಾಡಿ, ಸಾಂಬಾರು ಪೌಡ್ರ್ ಅದು ಹುಡ್ಕೋತೀನಿ ಆಮೇಲೆ ಮಾಡೋಣ. ಓಹೋ, ನೀವು ಹುಡ್ಕೋದನ್ನೇ ಹಾಕ್ತೀನಿ. ಎಷ್ಟು ಕಷ್ಟಪಡ್ತಾ ಇದ್ದೀರ ಅಂತ ನೋಡಿ. ಹಾಂ ಸಿಕ್ತಾ ಸಾಂಬಾರು ಪೌಡ್ರ್ ತಾನೆ? ಸ್ಮೆಲ್ ಮಾಡಿ ತೋರಿಸಿ. ಸಾಂಬಾರು ಪೌಡ್ರಾ? ಮೆಣಸಿನ ಪುಡಿ ಅಂತೂ ಅಲ್ಲ ಅಂತ ಗೊತ್ತು. ಸಾಂಬಾರು ಪೌಡ್ರು ಆಗಿರ್ಬೋದು, ಚಾನ್ಸಸ್ ಇದೆ. ಪುಳಿಯೋಗರೆ ಅಂದ್ಬಿಟ್ಟು ಸಾಂಬಾರು ಪೌಡ್ರ್ ಯಾಕೆ ಹೇಳ್ತಿದ್ದೀನಿ ಅಂತನಾ? ವೆಯ್ಟ್ ಮಾಡಿ ನಾನು ಸ್ಪೆಷಲ್ ರೆಸಿಪಿ, ಸಾರಿ ನಂದಲ್ಲ, ನಮ್ಮ ಮಮ್ಮಿ ಸ್ಪೆಷಲ್ ರೆಸಿಪಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅದು ಸಾಂಬಾರು ಪುಡಿನೇ ತಾನೇ, ರಸಂ ಪೌಡರ್ ಅಲ್ಲ ತಾನೇ? ಹೌದಾ? ಇಲ್ಲ, ಬಟ್ ನನ್ನ ಪ್ರಕಾರ ಸಾಂಬಾರು ಪುಡಿನೇ, ರಸಂ ಪುಡಿ ಅಂತ ಮಾಡಿಲ್ಲ ಅನ್ಕೊಳ್ತೀನಿ. ಹೋಗಿ ಒಂದು ಟವಲ್ ತೊಗೊಂಡು ಕೈ ಉಡ್ಸ್ಬೇಕು. ಸ್ಮಾಲ್ ಟವಲ್ ತೊಗೊಂಡು ಬೇಗ 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 ಹೋಗಿ. ಟಾಸ್ಕ್ ಮೇಲೆ ಟಾಸ್ಕು. ತಗೊಳ್ಳಿ ಟವಲ್. ಓಕೆ ಸ್ಟಾರ್ಟ್ ಮಾಡೋಣ. ಏನೇನು ಆಗ್ತಾ ಇದ್ದೀರಾ ಫಸ್ಟ್ ಹೇಳಿ. ಫಸ್ಟ್ ನೀವು ಕಲ್ತ್ಕೊಳ್ಳಿ. ಅಲ್ಲ ನಿಮಗೂ ಸೇರಿಸಿ, ಪ್ಲಸ್ ಯಾರೆಲ್ಲ ಇದನ್ನ ನೋಡ್ತಾರೆ ಅವ್ರಿಗೂ ಯೂಸ್ಫುಲ್ ಆಗ. ಲೆಟ್ಸ್ ಸಿ ದ ರೆಸಿಪಿ ಆಫ್ ಪುಳಿಯೋಗರೆ. ಸೊ ಅದಕ್ಕೆ ಫಸ್ಟು ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಐಟಮ್ಸ್ ಹೇಳ್ತೀನಿ ಏನೇನು ಬೇಕು ಅಂತ. ಓಕೆ. ಕಡಲೆಬೇಳೆ, ಈ ರೀತಿ ತೋರ್ಸೋಣ. ಕಡಲೆಬೇಳೆ, ಓಕೆ. ಉದ್ದಿನಬೇಳೆ. ಈ ಕಡಲೆಬೇಳೆನೇ ತಾನೆ ಅಥವಾ ಕಡಲೆಬೇಳೆ ಅಂದ್ರೆ ಇದೆ ತಾನೆ ಅಥವಾ ಬೇಳೆನಲ್ಲಿ? ಹಂಗೆ ಅನಿಸ್ತದೆ ನನಗೆ. ಕಡಲೆಬೇಳೆ ತಾನೆ? ಕುರುಮ್ ಅನ್ನತ್ತಲ್ಲ ಕಡಲೆಬೇಳೆ. ನಂಗೆ ಕನ್ಫ್ಯೂಸು ಈ ಬೇಳೆ ಮತ್ತೆ ಇನ್ನೊಂದು ಬೇಳೆ. ಓಕೆ ಕಡಲೆ, ನಾನು ಕನ್ಫ್ಯೂಸ್ ಆಗ್ತಾ ಗೊತ್ತಿಲ್ಲ, ನಿಮ್ಗೆ ಹೇಳ್ತಿದ್ದೀನಿ. ಇದು ಕಡಲೆಬೇಳೆ ಬೇಕು, ಉದ್ದಿನ ಬೇಳೆ ಬೇಕು, ಕಡಲೆ ಬೀಜ ಬೇಕು, ಮತ್ತೆ ಇದು ಮೆಣಸಿನ್ಕಾಯಿ. ಯಾವ ಮೆಣಸಿನ್ಕಾಯಿ? ಒಣ ಮೆಣಸಿನ್ಕಾಯಿ ಇದು. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಸಾಸಿವೆ, ಆಮೇಲೆ ಎಣ್ಣೆ, ಆಮೇಲೆ ಸಾಂಬಾರ್ ಪೌಡರ್. ಅಯ್ಯೋ ಫಸ್ಟ್ ಇದನ್ನ ಹೇಳ್ಬೇಕು, ಇದು ಇಂಪಾರ್ಟೆಂಟ್ ಹುಳಿಯನ್ನಕ್ಕೆ. ಸೊ ಹುಳಿಯನ್ನ ಅಂತ ಯಾಕೆ ಕರೆಯೋದು ಕನ್ನಡದಲ್ಲಿ ಅಂದ್ರೆ, ಹುಣಸೆಹಣ್ಣು ಇರುತ್ತೆ ಗೊತ್ತಾ? ಫಸ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸ್ಬೇಕು. ಸೊ ಇದು ಹುಣಸೆಹಣ್ಣು ಎಷ್ಟೊತ್ತು ನೆನೆಸ್ಬೇಕು? ಅಷ್ಟೊತ್ತು ಇಷ್ಟೊತ್ತು ಅಂತ ಹೇಳಿಲ್ಲ, ಸುಮ್ಮನೆ ನೀರು ಹಾಕ್ಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಇದ್ರೆ ಓಕೆ. ಹುಣಸೆಹಣ್ಣಿಗೆ ನೀರು ಹಾಕ್ಬಿಟ್ಟು ಫಸ್ಟ್ ಅದು ನೆನೆಸ್ತಾ ಇದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಈ ಬಾಣ್ಲಿ ಓಕೆ ನಾ ಚೆನ್ನಾಗಿ ಕಾಣ್ತಿದ್ಯಾ? ಗೊತ್ತಿಲ್ಲ, ಬಟ್ ಇದು ಏನಂದ್ರೆ ಈ ಬಾಣ್ಲಿಯಲ್ಲಿ ಏನೇ ಮಾಡೋದು ನೋಡಕ್ ಚೆನ್ನಾಗಿಲ್ಲ ಅಂದ್ರೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನಿಜ ತಾನೇ ಪುಟ್ಟು? ಹೇಳಿ ನಿಜನಾ ಇಲ್ವಾ ಅಂತ. ನಾನು ಅವಾಗ ಎಗ್ ರೈಸ್ ಮಾಡ್ತಾ ಇದ್ದೀನಿ ಇದೇ ಬಾಣ್ಲಿಯಲ್ಲಿ. ಇಲ್ಲ ಟೇಸ್ಟ್ ಆಕ್ಚುಲಿ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರೋದು ಈ ಬಾಣ್ಲಿಲಿ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್. ಓಕೆ, ಈಗ ಬಾಣ್ಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಪುಳಿಯೋಗರೆಗೆ ಎಣ್ಣೆ ಸ್ವಲ್ಪ ಇಷ್ಟ ಹಾಕಬೇಕು. ನನಗೆ ಇನ್ನೊಂದು ಏನಂದ್ರೆ ಪ್ರಾಬ್ಲಮು, ನನಗೆ ಕ್ವಾಂಟಿಟಿ ಗೊತ್ತಾಗಲ್ಲ. ಏನು ಮಾಡೋದು ಅಂತ ಗೊತ್ತು, ಆದರೆ ಕ್ವಾಂಟಿಟಿ ಎಷ್ಟು ಏನು ಅದೆಲ್ಲ ಗೊತ್ತಿಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿರಬೇಕು, ಕ್ವಾಂಟಿಟಿ ಹೆಂಗಾದ್ರೆ ಪ್ರಾಬ್ಲಮ್ ಇಲ್ಲ. ಸಾಕನ್ಸುತ್ತೆ. ಇದು ಜಾಸ್ತಿ ಮಾಡಬೇಕು ಅಂದರೆ ಫಸ್ಟ್ ಎಣ್ಣೆ ಹಾಕೊಳ್ಳಿ. ನಿಮಗೆ ಒನ್ ಟೈಮ್ 2 ಟೈಮ್ ಬೇಕಂದ್ರೆ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ. ನೀವು ಎಷ್ಟು ಎಣ್ಣೆ ಹಾಕ್ತಿರೋ ಅಷ್ಟು ಜಾಸ್ತಿ ಆಗುತ್ತೆ. ಸೊ ನಂಗೆ ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂದರೆ ಹಿಂಗೆ ಸಡನ್ ಆಗಿ ಏನಾದರೂ ಬೇಕು ಅಂದಾಗ ಬೇಕಾಗುತ್ತಲ್ಲ ಅದಕ್ಕೆ. ಸೊ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ, ಬರೀ ಈ ಕಡಲೆ ಬೀಜ, ಉದ್ದಿನಬೇಳೆ, ಮತ್ತು ಇದೇನು ಬೇಳೆ ಅಂದರೆ ಏನು ಬೇಳೆ? ತೊಗರಿಬೇಳೆ. ತೊಗರಿಬೇಳೆ ಏನಿದು? ಹಾಂ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ, ಇವು 3 ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫಸ್ಟೇ ಹಾಕಿಬಿಟ್ಟು ಬಿಸಿ ಮಾಡಿ, ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್, ಸ್ವಲ್ಪ ಗೋಲ್ಡಿಶ್ ಆಗಷ್ಟು ಸ್ವಲ್ಪ ಹುರ್ಕೊಂಡು ಇದನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ. ಇದನ್ನು ಫಸ್ಟು ಎಣ್ಣೆ ಜಾಸ್ತಿ ಆಯಿತು ಅನ್ಸುತ್ತೆ. ಎಣ್ಣೆ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಬೇಕಲ್ಲ ಪುಳಿಯೋಗರೆ, ಬೇಡವಾ? ಮತ್ತು ಸ್ವಲ್ಪ ಮಾಡಿದ್ರೆ ಅಯ್ಯೋ ಚೆನ್ನಾಗಿತ್ತು ಇನ್ನೂ ಬೇಕಿತ್ತು ಅಂತೀರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಸೊ ಫಸ್ಟು ಇದು ಸ್ವಲ್ಪ ತೋರಿಸ್ತೀನಿ. ಫಸ್ಟ್ ಇದನ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು, ಯಾಕಂದರೆ ಕ್ರಿಸ್ಪಿ ಆಗಿರ್ಬೇಕಲ್ಲ. ಫುಲ್ ಮಾಡಿದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಇದನ್ನ ಹಿಂಗೆ ಮಾಡ್ತಾ ಇರಬೇಕು, ಇಲ್ಲ ಆಗ್ಬಿಡುತ್ತೆ. ಅಪ್ಪ ಟೈಮ್ ಎಷ್ಟು? ಟೈಮ್ ಈಗ 2:24. 2:24 ಹಂಗಾರೆ ಇವತ್ತು ಮಾಡ್ಕೊಳ್ಳೋದು 3:30 ಆಗುತ್ತಾ? ಇದು ಅಮ್ಮ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಇದು. ಅಮ್ಮ ಇದ್ದರೆ ಆರಾಮಾಗಿ ಬ್ಯಾಡ್ಮಿಂಟನ್ ಆಡ್ಕೊಂಡು ಬಂದು ಒಂದು ಮೂವಿ ನೋಡಿಕೊಂಡು ನಿದ್ದೆ ಮಾಡ್ತಾಯಿದ್ವಿ. ಆಮೇಲೆ ಬೆಳಿಗ್ಗೆನೂ ಆರಾಮಾಗಿ 9 ಗಂಟೆಗೆ ಎದ್ದೇಳ್ತಾ ಇದ್ವಿ. ಈಗ ಅಮ್ಮ ಇಲ್ಲ, ಸೊ ಬೆಳಿಗ್ಗೆ ಕೆಲಸ ಇದೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ 8:30 ಲಾಗಿನ್ ಆಗಬೇಕಲ್ಲ. ಸೊ ಅದಕ್ಕೆ ರಾತ್ರಿನೇ ಈ ಪ್ರಿಪ್ರೇಷನ್ಸ್. ಆ್ಯಕ್ಚುಲಿ ನಾವಿದ್ದರೆ ಇಷ್ಟು ಎಫರ್ಟ್ ಹಾಕಲ್ಲ. ಅಪ್ಪ ಇದ್ದಾರೆ, ಅಪ್ಪನಿಗೋಸ್ಕರ ಮಾಡ್ತಿರೋದು.
ಕನ್ಫ್ಯೂಸ್ ಆಗಬೇಡಿ, ನಿತಿನ್ಗೋಸ್ಕರ ಮಾಡ್ತಿದ್ದೀನಿ ಅಂತ. ನಾನು ನಿತಿನ್ ಇಬ್ರು ಹೆಂಗ್ ಬೇಕಂಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ ಡಯಟ್ ಅಂದ್ಕೊಂಡು, ಡೈರೆಕ್ಟಾಗಿ ಮಧ್ಯಾಹ್ನ ಊಟ ಮಾಡೋಣ ಅಂತ. ಆದರೆ ಅಪ್ಪನ ಹಂಗೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಮಾಡ್ತಾರೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀವಿ ಬೆಳಗ್ಗೆ. ಅಂದರೆ ಮಮ್ಮಿ ಡ್ಯಾಡಿ ಇಲ್ಲ ಅಂದರೆ ಅದೇ, ಇವಾಗ ಡ್ಯಾಡಿ ಇದ್ದಾರೆ ಅಂದ್ಬಿಟ್ಟು 2 ಗಂಟೆಗೆ ಈಗ ಕಷ್ಟಪಡ್ತಾ ಇದ್ದಾರೆ. ನೋಡಿ ಈ ಥರ ಫುಟು ನೋಡಿ, ಈ ಥರ ಇದ್ರೆ ಸಾಕು ಅನ್ಸುತ್ತೆ. ಜಾಸ್ತಿ ಕಪ್ಪಗೆ ಮಾಡಬಾರ್ದು, ಯಾಕಂದರೆ ತಿನ್ಬೇಕಾದ್ರೆ ಈ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು, ಚೆನ್ನಾಗಿರುತ್ತೆ. ಸೊ ಇದನ್ನು ಜಾಸ್ತಿ ಬ್ಲ್ಯಾಕ್ ಮಾಡಬಾರ್ದು, ಈ ಥರ ಸ್ವಲ್ಪ ಬ್ರೌನಿಶ್ ಆಗಿರ್ಬೇಕು ಅಷ್ಟೇ. ಸೊ ಇವಾಗಲೇ ಎತ್ಕೊಂಡ್ಬಿಡ್ತೀನಿ ನಾನು, ಆಫ್ ಮಾಡ್ಬಿಡ್ತೀನಿ ಸ್ವಲ್ಪ. ನಂಗೆ ಹಂಗೆ ಕುಕ್ಕರ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ನಿಧಾನ ನಾನು. ಸೊ ಇಷ್ಟಿದ್ದಾಗ ಅಯ್ಯೋ ಪುಟ್ಟು ಆಗಲ್ಲ ಅನ್ಸುತ್ತೆ, ಏನು ಮಾಡೋದು, ಬ್ಲ್ಯಾಕ್ ಆಗಿಬಿಡುತ್ತೆ, ಬೇಗ ತೆಗಿಬೇಕು. ಪುಟ್ಟು ಏನು ಮಾಡೋದು, ಬೇಗ ಬನ್ನಿ. ಅಯ್ಯೋ ಬ್ಲ್ಯಾಕ್ ಆಗ್ತಾ ಇದೆ ಪುಟ್ಟು, ದೊಡ್ಡದೇ ಹೆಂಗ್ ತಗೊಳ್ಳೋದು, ಅದೇನೋ ಬರುತ್ತೆ ಹಿಂಗೆ ಎತ್ತಾಕೋದು. ಅಮ್ಮ ಇತ್ತು ಅದನ್ನು ಹುಡ್ಕೊಳ್ಳೋಷ್ಟ್ರಲ್ಲಿ ಇವಾಗ ಅದು ಇನ್ನೊಂದಿದೆ, ಈ ತಗೊಳ್ಳಿ, ಇದು ಓಕೆನಾ? ಫಾಸ್ಟಾಗಿ ಮಾಡ್ತೀವಿ ನೋಡಿ, ಹೊಸ ಟೆಕ್ನಿಕ್. ನಮ್ಮ ಮಮ್ಮಿ ನೋಡ್ಬಿಟ್ಟಿದೆ ಇದನ್ನೆಲ್ಲ, ನಾನು ಹಿಂಗೆ ಕಲ್ತ್ಕೊಂಡೆ ಇದನ್ನೆಲ್ಲ ಅನ್ಕೊಂಡ್ಬಿಡ್ತಾರೆ. ನಮ್ಮ ಮನೇಲಂತೂ ಒಂದಿನಕ್ಕೂ ಅಡುಗೆ ಮನೆಗೆ ಓದೋಳಲ್ಲ ನಾನು. ಎಲ್ಲ ಇಲ್ಲೂ ಹಂಗೇನೆ, ಇಲ್ಲೂ ಏನು ಬರಲ್ಲ, ಬರೀ ಅಮ್ಮ ಇಲ್ಲದೆ ಬೇಕಾದ್ರೆ ಮಾತ್ರ ನನ್ನ ಟಾಸ್ಕ್. ಇಲ್ಲ ಅಂದರೆ ಪಾಪ ಅಮ್ಮ ಎಲ್ಲ ಮಾಡ್ತಾರೆ. ಓ ಕನ್ಫ್ಯೂಸ್ ಆಗಬೇಡಿ, ಅಮ್ಮ ಅಂದರೆ ನಮ್ಮ ಅತ್ತೆ, ಮಮ್ಮಿ ಅಂದರೆ ನಮ್ಮ ಮಮ್ಮಿ. ಅಮ್ಮ ಅಂದರೆ ನಿತಿನ್ ಇದಾರಲ್ಲ ಅವರಮ್ಮ, ನಮ್ಮ ಅತ್ತೆನ ಅಮ್ಮ ಅಂತ ಕರಿತೀನಿ, ನಮ್ಮ ಮಮ್ಮಿನ ನಮ್ಮ ಮಮ್ಮಿ ಅಂತಲೇ ಕರಿತೀನಿ. ಸೊ ನೋಡಿ ಕಾಣಿಸ್ತಿದ್ಯಾ? ಸೊ ಈ ಥರ ನೀವು ಸ್ವಲ್ಪ ಬೇಗ ತೆಗ್ಬಿಡಿ, ನನಗೆ ನಾನು ಸ್ವಲ್ಪ ಲೇಟ್ ಅಲ್ಲ, ಒಂಚೂರು ಲೇಟಾಗಿ ತೆಗ್ಬಿಡ್ತೀನಿ. ಸೊ ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿನ ಈ ಥರ ಪೀಸ್ ಮಾಡ್ಕೊತಾ ಇದ್ದೀನಿ. ಈಗ ಬೆಳ್ಳುಳ್ಳಿನ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಅಲ್ಲ, ಏನಂತಾರೆ, ಸ್ವಲ್ಪ ಜಜ್ಕೊಳ್ಳೋಣ. ಹಿಟ್ ಮಾಡಿ ಸೌಂಡ್ ಆಗುತ್ತೆ. ಹೆಂಗೆ ಮಾಡೋದು, ಕೆಳಗಡೆ ಇಟ್ಕೊಂಡು ಮಾಡ್ತೀನಿ. ಈ ಮೇಲ್ಗಡೆ ಕುಟ್ಟಿದ್ರೆ ಏನು ಇವ್ರು ಇಷ್ಟೊತ್ತಲ್ಲಿ ಕುಟ್ಟವಳಲ್ಲ ಅನ್ಕೊಂಡು. ಸೊ ಬೆಳ್ಳುಳ್ಳಿನ ಈ ಥರ ಜಜ್ಕೋಬೇಕು. ಬೆಳ್ಳುಳ್ಳಿ ಹಂಗೆ ಹಾಕಿದ್ರೆ ಟೇಸ್ಟ್ ಬರಲ್ಲ. ಇನ್ನು ಸ್ವಲ್ಪ ಪುಟ್ಟುಗೋ, ಇದೆಲ್ಲ ನಾನು ಮಾಡ್ತೀನಿ. ಕಿಚನ್ ಗಲೀಜಾದ್ರೆ ನೀವು ಕ್ಲೀನ್ ಮಾಡಿ. ಕ್ಲೀನಿಂಗ್ ನಿಮ್ಮ ಕೆಲಸ, ಕುಕಿಂಗ್ ಮಾತ್ರ ನಾನು ಕೆಲಸ. ಇವಾಗಲೇ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗಲೇ ಮಾಡ್ಬಿಡಿ. ಈ ಕಡೆಯಿಂದ ಗಲೀಜ್ ಮಾಡ್ತಾ ಇರ್ತೀನಿ, ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ನಿಮ್ಮ ಜೊತೆ ಇದ್ದು ನಾನು ಆ ಡೈಲಾಗ್ ಹೇಳ್ಬೇಕು. ನಾನು ಎಷ್ಟು ಹೆವಿ ಇಂಟೆಲಿಜೆಂಟ್ ಇದ್ದೆ. ಸರಿ ಇದನ್ನ ಮಾತ್ರ ನಂಬೇಡಿ. ಬನ್ನಿಲಿ, ಇದು ನೋ ಶಾಲಿನಿ, ಯು ವುಡ್ ಹ್ಯಾವ್ ನೋನ್ ದಿಸ್. ಏನು ಹುಣ್ಸೆಹಣ್ಣು ಇದೆಯಲ್ಲ, ಈ ತರ ನೀಟಾಗಿ ಏನು ಮಾಡಬೇಕು, ಕ್ಯೂಚ್ಕೋಬೇಕು, ಸ್ಕ್ವೀಸ್ ಮಾಡಬೇಕು. ಏನು ಮಾಡಬೇಕು ಬಿಟ್ಟು ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಅದು ಇಂಗ್ಲಿಷ್ ಅಲ್ಲಿ, ನಾನು ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು, ಇದನ್ನ ಕ್ಯೂಚ್ಕೋಬೇಕು ನೀಟಾಗಿ. ಹುಣ್ಸೆಹಣ್ಣು ಈ ತರ ಕ್ಯೂಚ್ಕೊಂಡು ಅದಕ್ಕೆ ಸರಿಯಾಗಿ ನೋ ಮಾಡಬೇಕು. ಇದು ಎಕ್ಸ್ಟ್ರಾ ಎಲ್ಲ ಆಡ್ಬೇಕು, ನೋ ಮಾಡ್ಬೇಕಾ. ಅಷ್ಟು ಚೆನ್ನಾಗಿ ಕ್ಯೂಚ್ಬೇಕು. ಹುಣಸೆಹಣ್ಣ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡು ಆಯ್ತು. ಅದರಲ್ಲಿ ಸ್ವಲ್ಪ ಕಸ, ಏನೇನೋ ಕಸ ಅಂದ್ರೆ ಈ ಸ್ಕ್ವೀಸ್ ಮಾಡೋದೆಲ್ಲ ಏನೋ ಇರುತ್ತಲ್ಲ, ಆ ವೇಸ್ಟ್ ಎಲ್ಲ ತೆಗಿಬೇಕು. ತೆಗೆದು ಬರೀ ನೀರು ಇಲ್ಲಿ ಈ ಥರ ಕಾಣಿಸ್ತಿದ್ಯಾ? ಸೊ ಹುಣಸೆಹಣ್ಣು ರಸ ಇದು. ಸೊ ಹುಣಸೆಹಣ್ಣು ಫಸ್ಟ್ ಏನು ಮಾಡಿದ್ವಿ ಹೇಳಿ, ಹುಣಸೆಹಣ್ಣಿಗೆ ನೀರು ಹಾಕ್ಬಿಟ್ಟು ನೆನೆಸಿದ್ವಲ್ಲ, ಸೊ ಅದ್ರದ್ದು ರಸ. ಸೊ ಹುಣಸೆಹಣ್ಣಿಲ್ಲ ಎಲ್ಲ ಸ್ಕ್ವೀಸ್ ಮಾಡಿ ಆ ವೇಸ್ಟ್ ಪಾರ್ಟ್ ಎಲ್ಲ ತೆಗೆದು ಬರೀ ನೀರು ಮಾತ್ರ ಇಟ್ಟಿರೋದು. ಇದು ನಮ್ಮ ಮಮ್ಮಿ ರೆಸಿಪಿ, ಗೊತ್ತಾ, ನಂದಲ್ಲ. ನಮ್ಮ ಮಮ್ಮಿ ಸಕ್ಕತ್ತಾಗಿ ಮಾಡ್ತಾರೆ. ನಂದು ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಅವ್ರದ್ದು ರೆಸಿಪಿ ಕಾಪಿ ಮಾಡಿರೋದಲ್ವಾ, ಒಂಚೂರು ಸಿಮಿಲರ್ ಇರುತ್ತೆ. ಅವ್ರು ಮಾಡಿರೋದನ್ನ ನಾನು ಎಷ್ಟೊಂದು ಸಲ ತಿಂದಿದ್ದೀನಿ, ತುಂಬ ಸಕ್ಕತ್ತಾಗಿರುತ್ತೆ. ಅಮ್ಮ ಏನೇ ಮಾಡೋದು ಚಂದ. ಹೌದೌದು, ನಾನು ಮಾಡೋದು ನೀವು ಮಾಡೋದು ಚೆನ್ನಾಗಿರುತ್ತೆ, ಬಟ್ ಅಮ್ಮಗೆ ಕಾಂಪಿಟೇಷನ್ ಮಾಡೋಕ್ಕೆ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಫಸ್ಟ್ ಇದನ್ನ ಏನು ಕಡಲೆ ಬೀಜ ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ, ಕೇಳಿಸಿದ್ದಾ? ಆಫ್ ಮಾಡ್ಬಿಡ್ಲ, ಸ್ಟಾರ್ಟ್ ಮಾಡೋಣ. ಸೊ ಅದೇ ಫಸ್ಟು ಕಡಲೆ ಬೀಜ ಎಲ್ಲ ಸೈಡ್ಗೆ ಎತ್ತಿಟ್ಕೊಂಡಿದೀವಿ, ಯಾಕಂದ್ರೆ ಅದನ್ನು ಇದ್ರ ಜೊತೆಗೆ ಮಾಡ್ಬೋದು. ಸೊ ಅದು ಕ್ರಿಸ್ಪಿ ಹೊಟ್ಟೋಗ್ಬಿಡುತ್ತೆ. ಆ ಕ್ರಿಸ್ಪಿನೆಸ್ ಇರಬೇಕು ಅಂದ್ರೆ
ಅದೆಲ್ಲ ಸೈಡ್ಗೆ ಇಟ್ಕೊಂಡು ಕಡಲೆ ಬೀಜ, ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಮೂರನ್ನ ಫಸ್ಟ್ನೇ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಎಣ್ಣೆಗೆ ಸಾಸಿವೆ. ಸೊ ಸಾಸಿವೆ ಫಸ್ಟ್ ಅದು ಚಟಪಟ ಚಟಪಟ ಅಂತ ಅನ್ಬೇಕು. ಸೊ ಸಾಸಿವೆ ಚಟಪಟ ಚಟಪಟ ಅನ್ಬೇಕು. ಮೋಸ್ಟ್ಲಿ ಅದನ್ನ ಕಾದಿರ್ಲಿಲ್ಲ, ನಾನು ಅವಾಗ್ಲೇನೆ ಸಾಸಿವೆ ಹಾಕ್ತೆ. ಸಾಸಿವೆ ಚಟಪಟ ಚಟಪಟ ಅಂತ ಇಲ್ಲ, ಇವಾಗ ಸಾಸಿವೆ ಚಟಪಟ ಚಟಪಟ ಅಂತ ಇದೆ. ಸೊ ಸಾಸಿವೆ ಹಿಂಗ್ ಚಟಪಟ ಅಂತ ಇರ್ಬೇಕಾದ್ರೆ ಬೆಳ್ಳುಳ್ಳಿ ಫಸ್ಟು. ಬೆಳ್ಳುಳ್ಳಿ ಗಮ್ಮಂತ ಇದೆ, ಕಮ್ಮಿ ಮಾಡ್ಬೇಕು. ಎಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀರಾ? ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು, ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಇಲ್ಲ. ಸೊ ಬೆಳ್ಳುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಜೊತೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮತ್ತೆ ಕರಿಬೇವು. ಅಯ್ಯಪ್ಪ ಸಿಡಿತಾ ಇದೀನಿ ನೀನು. ಅಯ್ಯೋ ಸುಡ್ತಾ ಇರ್ಬಿಟ್ಟು ಚಟಪಟ ಅನ್ಬಿಟ್ಟಿಲ್ಲ. ಗಮ್ಮಂತ ಇದೆಯಾ? ಸೊ ಈ ತರ ಇದನ್ನ ಲೈಟ್ ಆಗಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಹಿಂಗ್ ಫ್ರೈ ಮಾಡ್ಕೊಂಡು ನೋಡಿ, ಈ ತರ ಇರ್ಬೇಕು, ಇಷ್ಟೇ ಇರ್ಬೇಕು, ಜಾಸ್ತಿ ಕಪ್ಪಗೆ ಹಾಕ್ಬಾರ್ದು. ಸೊ ಇದಕ್ಕೆ ನಾನು ಹುಣಸೆ ನೀರ್ ಇದೆಯಲ್ಲ, ಆ ಹುಣಸೆ ನೀರ್ನ ಈ ತರ ಸ್ವಲ್ಪ ಬ್ರೌನಿಶ್ ಆದ ತಕ್ಷಣ ಹಾಕ್ತಿದ್ದೀನಿ. ಸೊ ಹುಣಸೆ ನೀರ್ ಹಾಕಿದೀನಿ. ಇವಾಗ ಸ್ವಲ್ಪ ಫಾಸ್ಟ್ ಮಾಡ್ಬೋದು, ಸ್ಲೋ ಆಗಿ ಮಾಡಿದ್ರೆ ಇವತ್ತು ಬೆಳಗ್ಗೆವರೆಗೂ ಮಾಡ್ತಾನೆ ಇರ್ತೀವಿ. ಇದಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಡ್ಲಾ? ಬೇಡ ಬಿಡಿ, ಇದ್ರಲ್ಲೇ ಮಾಡಿ. ಇದು ಇವಾಗ ಏನಿದೆ, ಹುಣಸೆ ಹಾಕಿದೀನಿ, ಸಾರಿ ಹುಣಸೆ ಹಣ್ಣದು ರಸ ಹಾಕಿದೀನಿ. ಸೊ ಇದಕ್ಕೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರ್ ಆಡ್ ಮಾಡ್ಬೇಕು. ಸೊ ಹುಣಸೆ ನೀರಿಗೆ ಒಂಚೂರು ನೀರ್ ಆಡ್ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಬೇಕಲ್ಲ ಅದಕ್ಕೆ. ಸೊ ಹುಣಸೆ ರಸಕ್ಕೆ ನೀರ್ ಹಾಕೋತಾ ಇದೀನಿ. ಇಷ್ಟು ನೀರ್ ಸಾಕಾಗುತ್ತಾ? ಕ್ವಾಂಟಿಟಿ ಗೊತ್ತಿಲ್ಲ, ನಾನು ಸುಮ್ಮನೆ ಅಂದಾಜ್ಮೇಲೆ ಹೆಂಗೋ ಮಾಡ್ತೀನಿ. ಅದು ಚೆನ್ನಾಗಿ ಬರುತ್ತಲ್ಲ, ಅದು ಹೆಂಗೆ? ಅದೆಲ್ಲ ಕೈ ರುಚಿ, ನನ್ನ ಕೈ ರುಚಿ ಹಂಗಿದೆ. ಬಾಣ್ಲಿ ರುಚಿ ಅಲ್ವಾ? ಅವಾಗಲೇ ಬಾಣ್ಲಿ ಮಾಡಿದ್ರೆ ಬಾಂಡಿ ಒಂದು 20% ಆದ್ರೆ 80% ನನ್ನ ಕೈ ರುಚಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆಗೋ ಟೈಮಲ್ಲಿ ಸಾಂಬಾರ್ ಪುಡಿ ಇದೆಯಲ್ಲ, ಅವಾಗಲೇ ತಗೊಂಡಿದ್ನಲ್ಲ ನೋಡಿ, ಇದು ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡೋದು ಅಂದ್ರೆ ಇದು. ಕ್ಲೀನಿಂಗ್ ಡ್ಯೂಟಿ ಇದ್ದಿದ್ದು ಯಾರ್ದು? ಹಿಂಗೆ ಕಾಗೆ ಹಾಕೋದು. ನಂಗೆಲ್ಲ ಹೆಲ್ಪ್ ಮಾಡ್ತೀನಿ ಅನ್ನೋದು. ನಾನು ಮಾಡಿದ್ರೆ ಬೇರೆ ಅಲ್ಲ, ನೀವು ಮಾಡಿದ್ರೆ ಬೇರೆ ಅಲ್ಲ. ನಾನು ಮಾಡ್ತೀನಿ ಅಂದ್ರೆ ನೀವು ಮಾಡ್ತೀನಿ ಅನ್ನೋ ತರನೇ, ಆಯ್ತಾ? ಸೊ ಇದಕ್ಕೆ ಇಲ್ಲೇ ಪ್ಲಾಸ್ಟಿಕ್ ಇಡ್ತೀನಿ. ಬಾಯ್ಲ್ ಆಗ್ತಾ ಇದೆ. ಸೊ ಈ ತರ ಬಾಯ್ಲ್ ಆಗೋ ಟೈಮಲ್ಲಿ ಸಾಂಬಾರ್ ಪೌಡರ್, ಇದು ಹೋಮ್ ಮೇಡ್ ಸಾಂಬಾರ್ ಪೌಡರ್, ಅದಕ್ಕೆ ಗಮ್ ಅಂತ. ಸೀಕ್ರೆಟ್ ರೆಸಿಪಿನಾ ಇದು? ಸೀಕ್ರೆಟ್ ರೆಸಿಪಿ ಅಲ್ಲ, ಅಮ್ಮ ಮಾಡಿದ ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪೌಡರ್. ಯಾವ ರೆಸಿಪಿ ಅಂತ ಬೇಕಂದ್ರೆ ಅಮ್ಮನೇ ಬರ್ಬೇಕು, ಅದಕ್ಕೆ ಗೊತ್ತಿಲ್ಲ. ಸೊ ಇದಕ್ಕೆ ಎಷ್ಟು ಬೇಕು ಈ ಪೌಡರ್ ಹಾಕ್ತಾ ಇದೀನಿ, ಸಾಂಬಾರ್ ಪೌಡರು. ಸೊ ಇದಕ್ಕೆ ಒಂದು ಟೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಂಗೆ ಮೆಜರ್ಮೆಂಟ್ ಎಲ್ಲ ಗೊತ್ತಿಲ್ಲ, ನಾನು ಸುಮ್ಮನೆ ಅಂದಾಜ್ಮೇಲೆ ಮಾಡ್ತೀನಿ ಅಂತ ಆಗ್ಲಿಂದ ಹೇಳ್ತಿದ್ದೀನಲ್ಲ ಹಂಗೆ. ನಾನು ಒಂದು 3 ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತೀನಿ. ಉಪ್ಪೇ ಮರ್ತ್ಬಿಟ್ಟಿದ್ದೆ, ಉಪ್ಪು ಇಂಪಾರ್ಟೆಂಟ್. ಉಪ್ಪೆಷ್ಟು ಇನ್ನೊಂದು ವಿಷಯ ಗೊತ್ತಾ? ಉಪ್ಪು ಕಲ್ಲುಪ್ಪು ಹಾಕ್ತಾ ಇದೀನಿ ನಾನು. ಈ ತರ ಸ್ಮೆಲ್ ನೋಡ್ಬಿಟ್ಟು ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಹೋ, ಯಾರು ಹೇಳಿದ್ದು? ನಮ್ಮ ಮಮ್ಮಿ. ಉಪ್ಪನ್ನ ಈ ತರ ಉಪ್ಪು ಹಾಕಕ್ ಮುಂಚೆ ನೀವು ಒಂದ್ಸಲ ಟ್ರೈ ಮಾಡಿ, ನಂಗೆ ಗೊತ್ತಿಲ್ಲ, ಮಮ್ಮಿ ಹೇಳ್ತಾರೆ ಈ ತರ ಉಪ್ಪು ಹಾಕಕ್ ಮುಂಚೆ ಹಿಂಗ್ ಸ್ಮೆಲ್ ಮಾಡ್ಬಿಟ್ಟು ಹಿಂಗ್ ಹಾಕಿದ್ರೆ ಟೇಸ್ಟ್ ಸಕಲಾಗಿ ಬರುತ್ತಂತೆ, ನಮ್ಮ ಮಮ್ಮಿ ಪ್ರಕಾರ. ಇವತ್ತು ಅಡ್ಗೆಯಲ್ಲಿ ಒಂದು ಸೀಕ್ರೆಟ್ ಗೊತ್ತಾಯ್ತು ನನಗೆ. ಉಪ್ಪನ್ನ ಯಾವಾಗ್ಲೂ ಸ್ಮೆಲ್ ಮಾಡ್ಬಿಟ್ಟು ಹಾಕ್ಬೇಕು. ನೋಡಿ, ಇದು ಸಾಂಬಾರ್ ತರ ಕಾಣ್ತಿದೆ, ಬಟ್ ಸಾಂಬಾರ್ ಅಲ್ಲ. ಇದು ಸ್ವಲ್ಪ ಥಿಕ್ ಆಗುತ್ತೆ ಆಮೇಲೆ, ಸ್ವಲ್ಪ ಬಾಯ್ಲ್ ಆದ್ಮೇಲೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಆಗುತ್ತೆ. ಸೊ ಅದು ಪುಳಿಯೋಗರೆ ಗೊಜ್ಜು. ಬಟ್ ನಾನ್ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಅನ್ನಿಸ್ತಾ ಇದೆಯಾ, ನೋಡೋಣ ಆಮೇಲೆ. ಅಷ್ಟೇ, ಇನ್ನೇನಾದ್ರೂ ಮಿಸ್ ಮಾಡೋದನ್ನ? ಇದು ಯಾವಾಗ ಹಾಕಕ್ಕೆ? ಅದು ಲಾಸ್ಟ್ ಹಾಕಿದ್ರೆ ಆಯ್ತು. ಅದು ಇವಾಗ್ಲೇ ಹಾಕ್ಬಿಟ್ರೆ ಆ ಕ್ರಿಸ್ಪಿನೆಸ್ ಹೊಟ್ಟೋಗ್ಬಿಡುತ್ತೆ. ಒಂಚೂರು ಟೇಸ್ಟ್ ಮಾಡೋಣ. ನಮ್ ಟೇಸ್ಟ್ ಗೊತ್ತಾಗ್ತಿಲ್ವಲ್ಲ, ಉಪ್ಪು ಖಾರ ನೋಡ್ಬಿಟ್ಟು ನೋಡ್ತೀರಾ? ಸುಡ್ತಾ ಇದೆ. ಉಫ್ ಮಾಡಿ ಹಾಕಿ. ಸಕ್ಕತ್ತಾಗಿದೆ ಪುಟ್ಟು.
ಪರವಾಗಿಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ. ಓವರ್ ಆಕ್ಟಿಂಗ್ ಮಾಡ್ತಾ ಇದನ್ನೆಲ್ಲ ಹಾಕ್ತಾ ಇದೀನಿ ಇವಾಗ ನೋಡಿ. ಒಂದ್ ನಿಮಿಷ, ಲಾಸ್ಟ್ ಇದೆಲ್ಲ ಬಾಯ್ಲ್ ಆಗ್ತಿದೆಯಲ್ಲ, ಮೆತ್ತಗೆ. ಸೊ ಆ ಟೈಮಲ್ಲಿ ಸೊ ಈ ಕಡಲೆ ಬೀಜ, ಉದ್ದಿನ ಬೇಳೆ, ಇನ್ನೊಂದೇನು ಇನ್ನೊಂದು ನಿಮಗೆ ಗೊತ್ತು, ಕಡಲೆಬೇಳೆ. ಕಡಲೆ ಬೇಳೆ, ಉದ್ದಿನ ನಾನು ಬೇಳೆ, ನಿಜವಾಗ್ಲೂ ಗೊತ್ತಿಲ್ಲ, ನಾನು ಒಂದು ಗೆಸ್ ಮೇಲೆ ಹೇಳ್ತಾ ಇರೋದು. ಕಡಲೆ ಬೇಳೆ, ಉದ್ದಿನ ಬೇಳೆ ಮತ್ತೆ ಕಡಲೆ ಬೀಜನ ಲಾಸ್ಟ್ ಈ ತರ ಹಾಕೊಂಡು ಸೊ ಅದು ಬಾಯ್ಲ್ ಆಗಕ್ಕೆ ಬಿಟ್ಬಿಡ್ಬೇಕು. ಹೆಲ್ಪ್ ಮಾಡೋರು, ಕ್ಲೀನಿಂಗ್ ಅಲ್ಲಿ ಹೆಲ್ಪ್ ಮಾಡೋರು ಎಲ್ಲಿ ಸರ್? ಯಾರೋ ಕ್ಲೀನಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹೆಲ್ಪ್ ಮಾಡೋದು ಅಂದ್ರೆ ಏನಂತ ಗೊತ್ತಾ, ನಿಮ್ಮ ಪಾಳಿಗೆ ಕ್ಲೀನ್ ಮಾಡಕ್ ಬಿಡೋದು, ಅದೇ ನಾನು ಮಾಡೋದು. ಫಸ್ಟ್ ನಮ್ಮ ವ್ಯೂವರ್ಸ್ ಹೇಳ್ಬೇಕು, ನನ್ನ ಹಸ್ಬೆಂಡ್ ಕನ್ನಡ ಸರಿಯಾಗಿ ಬರಲ್ಲ ಅಂತ. ಸ್ಪಷ್ಟವಾಗಿ ಕನ್ನಡ ಮಾತಾಡಕ್ಕೆ ನನ್ನ ಹಸ್ಬೆಂಡ್ ಬರಲ್ಲ. ನಮ್ಮ ಕನ್ನಡದಷ್ಟು ಸ್ಪಷ್ಟವಾಗಿ ನಿಮ್ಮ ಕನ್ನಡ ಇಲ್ಲ. ಸೊ ಇದು ನೀರಿದೆಯಲ್ಲ, ಸೊ ಈ ನೀರೆಲ್ಲ ಚೆನ್ನಾಗಿ ಏನಂತಾರೆ, ಇವಾಪರೇಟ್ ಆಗ್ಬೇಕು, ಚೆನ್ನಾಗಿ ಕನ್ನಡದಲ್ಲಿ ಸುಂಡಬೇಕು. ಸುಂಡಬೇಕು. ಯಾರಿಗೂ ಗೊತ್ತಿರಲ್ಲ ವರ್ಡ್. ಇದು ನಾನು ನಮ್ಮ ಇವತ್ತೇ ಕೇಳ್ತಾ ಇರೋದು. ಚನ್ನಪಟ್ಟಣ ಕಡೆ ಹೇಳ್ತಾರೆ, ಸುಂಡಬೇಕು ಅಂತಾರ. ನೀರೆಲ್ಲ ಚೆನ್ನಾಗಿ ಸುಂಡಬೇಕು. ಸೊ ಇದು ಆಕ್ಚುಲಿ ಪುಳಿಯೋಗರೆ ಗೊತ್ತಲ್ವಾ, ಸೊ ಸಾಂಬಾರ್ ಇರೋದು ಗೊತ್ತಾಗ್ಬೇಕು. ಸೊ ಬಾಯ್ಲ್ ಆಗ್ತಾ ಆಗ್ತಾ ನೀರೆಲ್ಲ ಎವಾಪರೇಟ್ ಆಗುತ್ತೆ, ಸೊ ಅದು ಕನ್ಸಿಸ್ಟೆನ್ಸಿ ತಿಕ್ ಆಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ತಗೊಳ್ಳಿ ಪುಟ ಕೊತ್ತಂಬರಿ. ಇದು ಲಾಸ್ಟ್ ಹಾಕೋಕೆ. ಸೊ ಇದು ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಯ್ತು. ಸೊ ಲಾಸ್ಟ್ಗೆ ಚೂರು ಕೊತ್ತಂಬರಿ ಸೊಪ್ಪು. ಇಲ್ಲಿ ನೋಡಿ ಕೃಷ್ಣ ಬಂದೆ. ಸೊ ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಎಲ್ಲ ಒಂದ್ಸಲ ಇದನ್ನ ಈ ನಾನು ತೋರಿಸಿದ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಡನ್. ಸೊ ಇದು ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು ರೆಡಿ. ನೋಡಿ ಚೆನ್ನಾಗಿ ಕಾಣ್ತಿದಲ್ಲ, ಯಮ್ಮಿ ತುಂಬದಿದೆ. ಸೊ ಇದನ್ನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಮ್ಯಾಕ್ಸಿಮಮ್ ನಾನೆಲ್ಲ ಒಂದು 3-4 ದಿನ, ಜಾಸ್ತಿ ಫ್ರಿಜ್ಜಲ್ಲಿ ಇಡಲ್ಲ, 3 ದಿನ ಮ್ಯಾಕ್ಸಿಮಮ್. ನಮ್ಮ ಮನೇಲಿ 3 ದಿವಸನೂ ಇರಲ್ಲ ಅದು. ನಾಳೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಾನೇ ತಿಂತೀನಿ. ಈ ಸ್ಮೆಲ್ ನೋಡ್ಬಿಟ್ಟೆ ಹೊಟ್ಟೆ ಹಸಿತಾ ಇದೆ ನನಗೆ. ಇವಾಗಲ್ಲ ಅಂತ ಹೇಳ್ತಾ ಇದೀನಿ ಮತ್ತೆ. A few moments later. ಇವಾಗ ಹೇಗಿದೆ ಅಂತ ಪಾಪ ವಿಡಿಯೋ ಮಾಡ್ಕೊಂಡು ವೇಟ್ ಮಾಡ್ತಾ ಇದಾರಲ್ಲ ನನ್ನ ಫ್ರೆಂಡು. ಸೊ ಅವರಿಗೆ ಸ್ವಲ್ಪ ಟೇಸ್ಟ್ ಕೊಡೋಣ ಅಂತ ವೆಯ್ಟ್ ಮಾಡ್ತಾ 1 ಸ್ಪೂನ್ ಅಷ್ಟೇ. ಅಯ್ಯೋ, ಟೈಮ್ ಈಗ 3:14 ಆಗಿದೆ, ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಪುಳಿಯೋಗರೆ ಇಸ್ ರೆಡಿ. ಫೈನಲಿ ಪುಳಿಯೋಗರೆ ಇಸ್ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಹೇಗಿದೆ? ಫೈನಲಿ ಪುಳಿಯೋಗರೆ ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಸಕ್ಕತ್ತಾಗಿದೆ. 3:15 ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಫುಲ್ ಹೊಟ್ಟೆ ಹಸಿತಾ ಇತ್ತು 1 hour ನನಗೆ. ಇದು ಮಾತ್ರ ಸಕ್ಕತ್ತಾಗಿದೆ. ನೈಟ್ ಕ್ರೇವಿಂಗ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಇದೆನಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಟೇಸ್ಟ್ ಮಾತ್ರ ಕೊಟ್ಟಿರೋದು, ಅದೇನು ಫುಲ್ ತಿಂತಾ ಇದ್ದೀರಾ? ಅಟ್ಲೀಸ್ಟ್ ಒಂದು ಪ್ಲೇಟ್ ಖಾಲಿ ಮಾಡಬೇಕು. ಇಲ್ಲ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರೋದು. ಬ್ರೇಕ್ಫಾಸ್ಟಿಗೆ ಇನ್ನೂ ಸ್ವಲ್ಪ ಮಾಡಿ. ಹೆಂಗೋ ಅದು ಸೇವ್ ಮಾಡಿಟ್ಟಿದ್ದೀರಲ್ಲ, ನಾಳೆ ಸ್ವಲ್ಪ ಬ್ರೇಕ್ಫಾಸ್ಟ್ಗೂ ಅದೇ ಕೊಡಿ. ಲಂಚ್ಗೂ ನನಗೆ ಬೇಕು ನಾಳೆ. ಸಾಕಾಗಿದೆ. ಕರೆಕ್ಟಾಗಿ 4 ಕೋತಿಗಳು ಕಾಣಿಸ್ತದೆ ಇಲ್ಲಿಂದ ನನಗೆ.